ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ವಾಕ್ಯವನ್ನು ನೋಡ್ತಿರೋಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನನ್ನ ಕರ್ತನ ನಾಮದಲ್ಲಿ ನಾನು ಬಯಸ್ತೀನಿ. ನಾವು ಸ್ವಲ್ಪ ಸಮಯಗಳ ಕಾಲ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಮುಂಜಾನೆ ವೇಳೆಯಾಗಿ ಸ್ತೋತ್ರ ಕರ್ತನೆ. ಈ ಒಂದು ಮುಂಜಾನೆ ವೇಳೆ ಸ್ವಾಮಿ ಅಪ್ಪ, ನಿನ್ನ ಸನ್ನಿಧಿಯಲ್ಲಿ ದಾಹದಿಂದ ಬಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತಾಂಗತ್ತಲೆ. ಈ ದಿನದಲ್ಲಿ ಸ್ವಾಮಿ ಅವರು ಯಾವುದೇ ಪರಿಸ್ಥಿತಿ ಇರ್ಬೋದು, ನಿನ್ನ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಯಾವುದೇ ಸ್ಥಿತಿಯಲ್ಲಿರ್ಬೋದು, ಸೋತೋಗಿರುವಂಥ ಪರಿಸ್ಥಿತಿ ಇರ್ಬೋದು, ದುಃಖದಿರುವಂಥ ಪರಿಸ್ಥಿತಿ ಇರ್ಬೋದು, ಈ ಒಂದು ಮುಂಜಾನೆ ವೇಳೆ ರಾಜ ನಿನ್ನ ಜೀವಳ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಬಲವಾದ ಕಾರ್ಯ ನಡೆಸಲೆಂದು ನಾನು ನಂಬುತ್ತೆ ರಾಜ. ನೀನು ನಂಬಿದ ದೇವರ ಮಮ್ಮೆ ಕಾಣುವೆ. ಎಸ್, ಆಮೀನ್. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯಗಳ ಪದಗಳ ಗೂಢಾರ್ಥ ತಿಳಿಯಪಡಿಸುವುದು ಅಪ್ಪ, ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಕೊಟ್ಟು ಪ್ರಾರ್ಥಿಸ್ತಾನೆ. ನಿನ್ನ ಆಳ್ವಿಕೆ ಮಾಡೋ ಸ್ವಾಮಿ ಅಪ್ಪ, ನಿನ್ನ ಪ್ರಸಾದ ನಮ್ಮ ಮಧ್ಯೆ ಇರಲಿಕ್ಕಿರ್ತಾನೆ. ನಿನ್ನ ಸಾನ್ನಿಧ್ಯ ಈ ಮುಂಜಾನೆ ವೇಳೆಯಲ್ಲಿ ಹೊರಡಲ್ಪಡಲಿಕ್ಕಿರ್ತಾನೆ. ಅದಕ್ಕಾಗಿ ಎಲ್ಲಿ ಇಬ್ಬರು ಮೂರು ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ಇರುತ್ತೇನೆ ಅಂತ ಹೇಳಿದ ದೇವರು ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮಗೋಸ್ಕರ ಪರಲೋಕದ ಸಿಂಹಾಸನದಿಂದ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ನಿನ್ನ ಮೈಪಡಿಸೋದಕ್ಕಾಗಿ ಸ್ತೋತ್ರ. ನಿನ್ನ ಆಲೋಚನೆಯಲ್ಲಿ ಹೊರಡಲ್ಪಡಲಿಕ್ಕಾಗ್ತಾನೆ, ನಿನ್ನ ಪದ್ಧತಿಯಲ್ಲಿ ಹೊರಡಲಿಕ್ಕಾಗ್ತಾನೆ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯೆ ಚಲಿಸಲ್ಪಡಲಿಕ್ಕಾಗ್ತಾನೆ. ಅದಕ್ಕಾಗಿ ನನ್ನಿಂದ ಏನೂ ಇಲ್ಲ ಸ್ವಾಮಿ, ಎಲ್ಲ ನಿಮ್ಮಿಂದ ಸದ್ರಾಜ. ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಜೀವನ ವಾಕ್ಯದ ಮುಖಾಂತರ ನೀನು ಮಾತಾಡಿ, ನೀನು ಬಲಪಡಿಸು, ನೀನು ಸಂತೈಸುವತನ. ಅದಕ್ಕಾಗಿ ನಿನ್ನ ಹಸ್ತಕ್ಕೆ ಮತ್ತೊಂದು ಬಾರಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ. ಆಮೀನ್, ಆಮೀನ್, ಸ್ತೋತ್ರ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರೂ ದೇವರೆಲ್ಲರನ್ನು ಆಶೀರ್ವದಿಸಲಿ. ವಾಕ್ಯವನ್ನು ಧನ್ಯಸೋಣ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಾಕ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಆಮೇನ್. ಎಸ್, ಈ ಒಂದು ವಾಕ್ಯ ನೋಡುವಾಗ ಪ್ರಿಯ ದೇವರ ಮಕ್ಕಳು, ಅನೇಕರು ಈ ದಿನದಲ್ಲಿ ಸೋತೋಗಿರುವಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಇರುತ್ತೆ. ಗಂಡ ಹೆಂಡತಿ ಬಂಧು ಬಳಗ ಎಲ್ಲರೂ ಇರ್ತಾರೆ. ಆದರೆ ಏನೂ ಇಲ್ಲದಂಥ ಸೋತೋಗಿರುವಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಜೀವಿತದಲ್ಲಿ ತಂದೆ ತಾಯಿ ಕಳ್ಕೊಂಡಿರ್ತಾರೆ, ಅವರು ತುಂಬ ದುಃಖದಲ್ಲಿರ್ತಾರೆ. ಇನ್ನು ಕೆಲವರು ಜೀವಿತದಲ್ಲಿ ಮಕ್ಕಳ ಕಳ್ಕೊಂಡಿರ್ತಾರೆ. ಇನ್ನು ಕೆಲವರು ಜೀವಿತದಲ್ಲಿ ಏನಾಗಿರುತ್ತೆ ಅಂದರೆ ಗಂಡ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ. ಹೆಂಡತಿ ಪ್ರೀತಿ ಸಿಕ್ಕೋದಿಲ್ಲ, ಗಂಡ ಇದ್ದರೂ ಗಂಡನ ಪ್ರೀತಿ ಸಿಕ್ಕೋದಿಲ್ಲ. ಆದರೆ ಪ್ರಿಯ ದೇವರ ಮಗುವೆ, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಸೋತೋಗಿರ್ಬೋದು. ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ. ಎಸ್, ಈ ದಿನದಲ್ಲಿ ನನ್ನ ಜೀವರು ಬದುಕಿರುವಂಥ ಜೀವರು ಜೀವಿಸುವ ದೇವರಾಗಿದ್ದಾನೆ. ಅಂದು ಸತ್ತು 3ನೇ ದಿನ ಎದ್ದಂಥ ದೇವರು ಇಂದು ಸಹ ಜೀವಿಸುವ ದೇವರಾಗಿದ್ದಾನೆ. ನಿನ್ನ ಜೀವಿತವನ್ನು ನಿನ್ನ ಆತನಿಗೆ ಒಪ್ಪಿಸಿ ಕೊಡುವುದೇ ಆದರೆ ಈ ಲೋಕದಲ್ಲಿ ಒಂದು ಪಕ್ಷ ನಿನ್ನ ಗಂಡ ನಿನ್ನ ಮಾತು ಕೇಳದೇ ಇರ್ಬೋದು, ನಿನ್ನ ಗಂಡನ ಮುಖಾಂತರ ನಿನ್ನ ಪ್ರೀತಿ ಅಪ್ಪನ ಸಿಗದೇ ಇರ್ಬೋದು, ತಂದೆ ತಾಯಿ ಮುಖಾಂತರ ನಿನ್ನ ಪ್ರೀತಿ ಸಿಗದೇ ಇರ್ಬೋದು, ಹೆಂಡತಿ ಮುಖಾಂತರ ನಿನಗೊಂದು ಪ್ರೀತಿ ಸಿಗದೇ ಇರ್ಬೋದು, ನೀನು ಸೋತೋಗಿರುವಂಥ ಪರಿಸ್ಥಿತಿ ಇರ್ಬೋದು. ನನ್ನ ಜೀವಳ ತಂದೆಯ ದೇವರ ಹಸ್ತಕ್ಕೆ ನಿನ್ನ ಜೀವಿತ ಒಪ್ಪಿಸಿಕೊಡು. ಆತನು ನನ್ನ ತಂದೆಯ ದೇವರು ಇಂದು ಸಹ ಜೀವಿಸುವತನಾಗಿದ್ದಾನೆ. ಅದಕ್ಕಾಗಿ ಈ ಒಂದು ಜೀವಳ ವಾಕ್ಯ ಮುಖಾಂತರ ಎಸ್, ನಾನು ನಂಬುತ್ತೇನೆ ಈ ಒಂದು ಜೀವಳ ವಾಕ್ಯ ನಮ್ಮೊಬ್ಬೊಬ್ಬರ ಜೀವಿತ ಬಲವಾದ ಕಾರ್ಯ ನಡೆಸುತ್ತೆ. ಯಾಕಂದರೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲ, ಒಂದು ಬಲ ಅಂತ ಬರ್ದಿಲ್ಲ, ಬಹುಬಲವನ್ನು ದಯಪಾಲಿಸುವೆನು. ಎಷ್ಟೋ ಸಂದರ್ಭದಲ್ಲಿ ದೇವರೇ ನನಗೆ ಬಲ ಇಲ್ಲ, ಅನಾರೋಗ್ಯ, ಯಾಕೆ ಈ ತಿಂಗಳಾದ್ರೆ ಸಾಕು ಈ ರೀತಿ ಅನಾರೋಗ್ಯ, ಸುಸ್ತು, ವೇದನೆ, ಕಷ್ಟ, ಯಾರಿಗೂ ಹೇಳ್ಕೊಳಕ್ಕಾಗದಿರುವಂಥ ಒಂದು ವೇದನೆ, ನನಗೆ ಇಂಥ ಬಲಹೀನತೆಯಲ್ಲಿ ನಾನು ಬಿದ್ದಿದ್ದೇನೆ ಅಂತ ನೀನು ಗೋಳಾಡಿರ್ಬೋದು. ಈ ದಿನ ನಿನ್ನ ನಿರ್ಬಲಾವಸ್ಥೆ ದೇವ್ರಿಗೆ ಗೊತ್ತಿದೆ. ಪ್ರಿಯ ದೇವರ ಮಗುವೆ, ನೀನು ನಿರ್ಬಲಾವಸ್ಥೆಯಲ್ಲಿ ಇರುವುದೇ ಆದರೆ ನನ್ನ ತಂದೆಯ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಈ ಮುಂಜಾನೆ ವೇಳೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಆ ಒಂದು ನಿರ್ಬಲಾವಸ್ಥೆ ನಿನ್ನ ಆತ್ಮಿಕ ಜೀವಿತದಲ್ಲಿ ಇರ್ಬೋದು, ಪ್ರಾರ್ಥನೆ ಜೀವಿತದಲ್ಲಿ ಇರ್ಬೋದು, ಆರೋಗ್ಯದ ಜೀವಿತದಲ್ಲಿ ಇರ್ಬೋದು. ನಿರ್ಬಲಾವಸ್ಥೆಯಲ್ಲಿ ಯಾರಿದ್ದೀರೋ ಗೊತ್ತಿಲ್ಲ, ಆದರೆ ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ, ಬಹುಬಲವನ್ನು ಈ ದಿನ ದಯಪಾಲಿಸ್ತಾ ಇದ್ದಾರೆ. ಹೌದು, ಈ ದಿನ ನೀವು ಸೋತೋಗಿರ್ಬೋದು. ಸೋತವನಿಗೆ ದೇವರ ತ್ರಾಣವುಳ್ಳ ಅನುಗ್ರಹ ಈ ದಿನ ನಿನಗಾಗಿ ದಯಪಾಲಿಸ್ತಾ ಇದ್ದಾರೆ. ನನ್ನ ದೇವರು ಇಂದು ಎಂದೆಂದು ಜೀವಿಸುವ ದೇವರಾಗಿದ್ದಾನೆ, ಸದಾಕಾಲ ಜೀವಿಸುವ ದೇವರಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತ ನನ್ನ ಕರ್ತನಾದ ಯೇಸು ಕ್ರಿಸ್ತ ನೀನು ಒಪ್ಪಿಸಿಕೊಡುವುದಾದರೆ ನೀನು ಸೋತೋಗೋದಕ್ಕೆ ಆತನ ಅನುಭವಿಸಿ ಕೊಡುವುದಿಲ್ಲ. ಯಾಕಂದರೆ ನೀನು ಸೋತೋಗುವಂಥ ಸಂದರ್ಭದಲ್ಲಿ ಆತನ ತ್ರಾಣವುಳ್ಳ ಹಸ್ತ ನಿನ್ನ ಜೀವಿತದಲ್ಲಿ ಬರುತ್ತೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿನ್ನ ಆತನ ಹಸ್ತಕ್ಕೆ ನೀನು ಒಪ್ಪಿಸಿಕೊಡು. ನಾವು ಒಪ್ಪಿಸಿಕೊಡುವಾಗ ಈ ವಾಕ್ಯ ಯಾವ ರೀತಿ ಬರೋ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲ, ಒಂದು ಬಲ ಅಂತ ಬರ್ದಿಲ್ಲ, ಬಹುಬಲವನ್ನು ದಯಪಾಲಿಸುತ್ತಾನೆ. ಎಸ್,
ಹೌದು, ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಾವು ಯಾವುದೋ ಪರಿಸ್ಥಿತಿಯಲ್ಲಿ ಇರ್ಬೋದು, ನಾವು ಇನ್ನೊಬ್ಬರು ಕೇಳೋಕ್ಕಾಗದಿರೋಂಥ ಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ದೇವ್ರು ಹೇಳ್ತಾ ಇದ್ದಾರೆ, ಈ ಮುಂಜಾನೆ ವೇಳೆ ನಿನಗೆ ಬಹುಬಲವನ್ನು ನಾನು ದಯಪಾಲಿಸ್ತೇನೆ, ಧೈರ್ಯದಿಂದರು, ದೇವರ ವಾಕ್ಯದಲ್ಲಿ ಬಲಗಳು, ದೇವರ ಸರಿ ಬಲವಾಗಿ ನಿಲ್ಲು. ಆಮೇನ್. ಅದಕ್ಕಾಗಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವೆನು. ಆಮೇನ್. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಅನೇಕರು ವಾಕ್ಯವನ್ನು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ದಯವಿಟ್ಟು ನೋಡುವವರು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಮುಖಾಂತರ ನಮಗೂ ಸಹ ಇನ್ನೂ ವಾಕ್ಯವನ್ನು ಪ್ರಬೋಧನೆ ಮಾಡೋಕ್ಕೆ ನಮಗೂ ಒಂದು ಉತ್ತೇಜನ ಉಂಟಾಗುತ್ತೆ. ಅದರಿಂದ ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ. ಪ್ರತಿದಿನ ಜೀವನ ವಾಕ್ಯ, ನಾವು ವಾಗ್ದಾನದ ವಾಕ್ಯ ಪ್ರತಿದಿನ ಬರ್ತದೆ. ದಾಹವುಳ್ಳವರಾಗಿ ಪ್ರತಿಯೊಬ್ಬರು ನೋಡಿ ಈ ವಾಕ್ಯದ ಮುಖಾಂತರ ದೇವರು ನೀವೆಲ್ಲರೂ ಆಶೀರ್ವಾದ ಹೊಂದಿಕೊಳ್ಳಿ. ಹೌದು, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ